ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನೋಡಿ, ಸಮಯ ಈಗ 8:45 ಆಗಿದೆ. ಸ್ನಾನ ಆಗಿದೆ. ನಂದು ಸ್ನಾನ ಮುಗಿಸಿ ರೆಡಿಯಾಗಿ ಈಗ ಅಡುಗೆ ಮನೆ ಕೆಲಸ ಮಾಡಬೇಕು. ನೋಡಿ, ಎಲ್ಲಿ ಪರು ನೋಡಿ, ಇಲ್ಲಿ ಕೂತಿದ್ದಾರೆ. ಈಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಅಡುಗೆ ಮನೆ ಕೆಲಸ ಮಾಡಿಸ್ಬೇಕು. ಫ್ರೆಂಡ್ಸ್, ನಾನು ಯುಗಾದಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಏನೇನು ವಿಶೇಷತೆ ಇತ್ತು, ಹೇಗೆ ನಾನು ಅವತ್ತು ಯುಗಾದಿ ಹಬ್ಬದ ದಿನ ಮನೇನ ಅಲಂಕಾರ ಮಾಡಿರ್ತೀನಿ, ಪೂಜೆ ಹೇಗೆ ಮಾಡಿರ್ತೀನಿ, ಹಬ್ಬದ ಅಡುಗೆ ಏನು ಮಾಡಿರ್ತೀನಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಯಾವಾಗಲೂ ಹುರುಳಿನ ಇಡ್ತೀನಿ. ನಮ್ಮ ಮನೆಗೆ ಆಲ್ರೆಡಿ ನಮಗೆ ರತ್ನಮ್ಮ ಅಂತ ಬರ್ತಾರೆ. ಅವ್ರು ಬಂದು ಆಲ್ರೆಡಿ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ರು. ನಾನು ಮಾಡಲ್ಲ, ಅವರೇ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೆ. ಯಾವಾಗಲೂ ಈ ರೀತಿಯಾಗಿ ಮಾಡ್ಕೋಬೇಕು, ಯಾಕೆಂದರೆ ಮನೆಯಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಅದು ಆಚೆ ಹೋಗುತ್ತೆ. ಅದಕ್ಕೆ ನಾನು ಜವಾದು ಪೌಡರ್ನ ಹಾಕಿ ರೆಡಿ ಮಾಡಿ ಇಟ್ಕೊತೀನಿ. ಮತ್ತು ಒಂದು ಗ್ಲಾಸ್ನಲ್ಲಿ ನಿಂಬೆಹಣ್ಣು ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊತೀನಿ. ನಾನು ಯಾವಾಗಲೂ ಇದನ್ನು ವಾರಕ್ಕೊಂದ್ಸಲ ಬದಲಾಯಿಸ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಇಟ್ಕೊತೀನಿ. ಈಗ ಕಂಪ್ಲೀಟ್ ಅಡುಗೆ ಮನೆ ಕೂಡ ಕ್ಲೀನಾಗಿತ್ತು. ಅಡುಗೆ ಮನೆ ಎಲ್ಲ ಒರೆಸಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಹಿಂದಿನ ದಿನವೇ ರೆಡಿ ಮಾಡ್ಕೊಂಡಿದ್ದೆ. ಮಾರ್ನಿಂಗ್ ಮಾತ್ರ ಅಡುಗೆ ಮನೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡಿದ್ದೆ. ನಾನೀಗ ಅಡುಗೆಗೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗೇ ನಾನು ಹೋಳಿಗೆ ಮಾಡೋದಕ್ಕೆ ಅಂತೇಳಿ ಫಸ್ಟು ಬೇಳೆ ಬೇಯಬೇಕಲ್ವ, ನಾನು ಕುಕ್ಕರಿಗೆ ಹಾಕ್ತಾ ಇಲ್ಲ, ಹೊರಗಡೆನೇ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಿಗೆ ಹಾಕ್ತು ಅಂದರೆ ನಮ್ಮ ಮನೆಯಲ್ಲಿ ಬೇಳೆ ತುಂಬ ಬೇಗ ಬೆಂದ್ಬಿಡುತ್ತೆ. ಒಂದು ವಿಷಲ್ಗೆ ಬೇಳೆ ಫುಲ್ ಕಂಪ್ಲೀಟಾಗಿ ಬೆಂದ್ಬಿಟ್ಟಿರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಯಾವಾಗಲೂ ಹೊರಗಡೆನೇ ನಾನು ಬೇಳೆನ ಬೇಯಿಸ್ಕೊತಾ ಇದ್ದೆ. ಕಡಲೆಬೇಳೆ ಹಾಗೂ ತೊಗರಿಬೇಳೆನ ಬೇಯಿಸ್ಕೊತಾ ಇದ್ದೆ. ವ್ಲಾಗ್ಸ್ ಅಂತ ಶುರು ಮಾಡಿದಾಗ ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಟೈಮ್ ಆಗುತ್ತೆ, ಟೈಮ್ ಹಿಡಿಯುತ್ತೆ ಅಂತೇಳಿ. ನಾನು ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನಿಮಗೂ ಕೂಡ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಮತ್ತು ಚಿಕ್ಕ ಕುಕ್ಕರ್ನಲ್ಲಿ ನಾನು ಅಕ್ಕಿನ ತೊಳೆದು ಅದರಲ್ಲೂ ಕೂಡ ರೈಸಿಗೆ ಅನ್ನ ಮಾಡೋಣ ಅಂತೇಳಿ ರೆಡಿ ಮಾಡಿ ಇಡ್ತಾ ಇದ್ದೆ. ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ಒಂದನ್ನು ಹೈ ಫ್ಲೇಮಲ್ಲಿ ಇಡಲ್ಲ, ನಾನು ಪ್ರತಿಯೊಂದು ಲೋ ಫ್ಲೇಮಲ್ಲೇ ಮಾಡಿರ್ತೀನಿ. ಈ ಥರ ಮಾಡೋದ್ರಿಂದ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ, ಪಾತ್ರೆಯಿಂದ ಆಚೆ ಕೂಡ ಉರಿ ಹೋಗಲ್ಲ, ಮತ್ತು ಕ್ವಿಕ್ಕಾಗೂ ಕೂಡ ಅಡುಗೆ ಆಗುತ್ತೆ. ನಾವೇನು ಕಿಚನ್ ಒಳಗಡೆ ಇರ್ತೀವಿ ಆ ಟೈಮಿಂಗ್ಸಲ್ಲೇ ಎಲ್ಲ ಆಗಿಬಿಟ್ಟಿರುತ್ತೆ. ನಾನು ಬೇಳೆ ಕೂಡ ಬೇಯಕ್ಕಿಟ್ಟಿದ್ದೆ, ಒಂದು ಸೈಡಲ್ಲಿ ಅನ್ನಕ್ಕಿಟ್ಟಿದ್ದೆ. ಈಗ ಬೀನ್ಸ್ ಪಲ್ಯ ಮಾಡೋಣ ಅಂತೇಳಿ ನಾನು ಬೀನ್ಸನ್ನು ಬಿಡಿಸ್ಕೊತಾ ಇದ್ದೆ. ನಾನು ಯಾವಾಗಲೂ ಹಾಗೆಯೇ ಫಸ್ಟು ಬೀನ್ಸ್ದು ನಾರೆಲ್ಲ ತೆಗೆದ್ಬಿಟ್ಟು ತೊಳ್ಕೊತೀನಿ. ಆಲ್ಮೋಸ್ಟು ಕೆಲವೊಬ್ಬರು ಹಚ್ಬಿಟ್ಟು ಆದಮೇಲೆ ಮಾಡ್ತಾರೆ. ನಾನು ಕುಕ್ಕರ್ನಲ್ಲಿ ಹಾಕಿದಾಗ ಸಾಂಬಾರು ಮಾಡೋದಕ್ಕೆ ನಾನು ಬೇಳೆ ಜೊತೆಗೇನೆ ಟೊಮೊಟೊ ಹಾಕಿ ಬೇಯಿಸ್ಕೊತಾ ಇದ್ದೆ. ಆದರೆ ಈ ಸಲ ನಾನು ಒಬ್ಬಟ್ಟಿಗೆ ಕೂಡ ಅದರಲ್ಲಿ ಬೇಳೆ ತೊಗೋಬೇಕಾಗಿದ್ದರಿಂದ ಟೊಮೊಟೊ ಅದರಲ್ಲಿ ಹಾಕಿರಲಿಲ್ಲ. ಟೊಮೊಟೊವನ್ನು ನಾನು ಸಪ್ರೇಟಾಗಿ ಓವನಲ್ಲಿಟ್ಟು ನಾನು ಬೇಯಿಸಿ ತೆಗೆದಿಟ್ಕೊತಾ ಇದ್ದೆ. ಅದನ್ನು ನಾನು ನಿಮಗೆ ತೋರಿಸಿದ್ದು. ಮತ್ತು ಇಲ್ಲಿ ದೇವ್ರ ಮನೇನ ಹಸ್ಬೆಂಡ್ ಕೂಡ ಸ್ನಾನ ಆಗಿತ್ತು, ಅವರು ಕೂಡ ಸ್ನಾನ ಮಾಡ್ಕೊಂಡು ದೇವ್ರ ಮನೇನ ಕ್ಲೀನ್ ಮಾಡ್ತಾಯಿದ್ರು. ನೋಡಿ, ಈಗ ಬೀನ್ಸ್ ನೀರಿಗೆ ಹಾಕಿ ಇಟ್ಟಿದ್ದೀನಿ. ಅಂದರೆ ನಾರೆಲ್ಲ ತೆಗೆದಿದ್ದಾದಮೇಲೆ ಆ ರೀತಿಯಾಗೇ ತೊಳ್ಕೊಂಡು ಹಚ್ಕೋಬೇಕು. ಬೀನ್ಸ್ ಆಗಲಿ ತರಕಾರಿಗಳನ್ನಾಗಲಿ ಹಚ್ಚಿಬಿಟ್ಟು, ಬದನೆಕಾಯಿ ಆಲೂಗೆಡ್ಡೆನ ಬಿಟ್ಟು ಬೇರೆ ಯಾವುದೇ ತರಕಾರಿಗಳನ್ನು ಹಚ್ಚಿ ನೀರಿಗೆ ಹಾಕಬಾರ್ದು. ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳು ಕೂಡ ಹೊರಟೋಗುತ್ತೆ. ಯಾವತ್ತಾದರೂ ಅಷ್ಟೇನೆ ಮೊದಲು ಸೊಪ್ಪಾದರೂ ಅಷ್ಟೇ, ತರಕಾರಿಗಳು ಸೊಪ್ಪುಗಳನ್ನ ಅಷ್ಟೇನೆ ಮೊದಲು ಈ ರೀತಿಯಾಗಿ ತೊಳ್ಕೊಂಡು ಆನಂತರ ಹಚ್ಕೋಬೇಕು. ನಾನು ಯಾವಾಗಲೂ ಹೀಗೆ ಮಾಡೋದು. ಕೆಮಿಕಲ್ ಕೂಡ ಹಾಕಿರ್ತಾರೆ. ತೊಳ್ಕೊಂಡು ಚೆನ್ನಾಗಿ ತೊಳೆದಿದ್ದಾದ ಮೇಲೇ ಈ ರೀತಿ ಹಚ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಇರುತ್ತೆ. ನಾನು ಸ್ವಲ್ಪನೇ ಮಾಡ್ಕೊತಾ ಇದ್ದೆ. ಇದು 2 ಟೈಮ್ಸ್ಗೆ ಹಾಕ್ತಾಯಿತ್ತು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಈಚೆ ಸ್ವಲ್ಪ ಬೇಯಿಸ್ತಾ ಇದೆ. ಅಂದರೆ 5 ಮಿನಿಟ್ಸು ಎಲ್ಲ ಬೇಯಿಸ್ತಾ ಇದೆ. ನೋಡಿ, ಅಷ್ಟೇ ಹೆಸರುಬೇಳೆ ತೊಳೆದು ರೆಡಿ ಆಗಿತ್ತು, ಜಾಸ್ತಿ ಕೂಡ ಇಲ್ಲ. ಅದನ್ನು ಕೋಸಂಬರಿ ಮಾಡೋದಕ್ಕೆ ಅಂತೇಳಿ ಹಾಕ್ಕೊತಾ ಇದ್ದೆ. ಆಲ್ರೆಡಿ ರೈಸ್ ಕೂಡ ರೆಡಿಯಾಗಿತ್ತು. ನಾನು ಬೀನ್ಸ್ ಎಲ್ಲ ಹಚ್ಕೊಳ್ಳೋ ಅಷ್ಟೊಳಗಡೆ ರೈಸ್ ಕೂಡ ರೆಡಿ ಆಯಿತು. ಇಲ್ಲಿ ಬೀನ್ಸ್ ಕೂಡ ಬೇಯ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ವ, ಬೀನ್ಸ್ ಕೂಡ ಆಗ್ತಾಯಿದೆ. ಬೇಳೆ ಮಾತ್ರ ಸ್ವಲ್ಪ ಬೇಯಬೇಕು. ಮತ್ತು ಇಲ್ಲಿ ಕೋಸಂಬರಿ ಮಾಡೋದಕ್ಕೆ ಅಂತೇಳಿ ಹಚ್ಚಿಟ್ಕೊತಾ ಇದ್ದೀನಿ. ಯುಗಾದಿ ಹಬ್ಬ ಅಂದ್ರೇ ಎಲ್ಲರ ದೇಹದಲ್ಲೂ ಕೂಡ ಬಿಸಿಲು ತಾಪಕ್ಕೆ ಎಕ್ಸಸ್ ಆಫ್ ಹೀಟ್ ಇರುತ್ತೆ. ಬಾಡಿ ತಂಪಾಗಬೇಕು, ದೇಹ ತಂಪಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಯುಗಾದಿ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಎಣ್ಣೆ ನೀರು ಸ್ನಾನ ಮಾಡೇ ಮಾಡ್ತಾರೆ. ನಾನು ಕೂಡ ಎಣ್ಣೆ ನೀರು ಹಾಕ್ಕೊಂಡು ಸ್ನಾನ ಮಾಡ್ಕೊಂಡಿದ್ದೆ. ಹಸ್ಬೆಂಡ್ ಕೂಡ ಎಣ್ಣೆ ನೀರು ಹಾಕಿ ಸ್ನಾನ ಮಾಡಿದರು. ಸ್ನಾನ ಎಲ್ಲ ಮಾಡಿ ಅವರು ದೇವ್ರ ಮನೇನ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಹಿಂದಿನ ದಿನ ಅಮಾವಾಸ್ಯೆ ಮತ್ತು ಗ್ರಹಣ ಇತ್ತು. ಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸಲಿಲ್ಲ ಅಂದ್ರೂ
ಗ್ರಹಣ ಅನ್ನೋದಿತ್ತು ಮತ್ತು ಅಮಾವಾಸ್ಯೆ ಅನ್ನೋದಿತ್ತು. ಅಮಾವಾಸ್ಯೆ ದಿವಸ ಯಾವುದೇ ಕಾರಣಕ್ಕೂ ದೇವ್ರ ಮನೆಗಳನ್ನ ಕ್ಲೀನ್ ಮಾಡಬಾರ್ದು. ಹಾಗಾಗಿ ನಾನು ಹಿಂದಿನ ದಿನ ನಾನು ಯಾವುದೇ ಥರದ ಆ ಕೆಲಸನ ನಾನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಹಬ್ಬದ ದಿವಸನೇ ಮಾಡ್ತಾಯಿದ್ದೆ. ಒಬ್ಳ ಕೈಲಿ ಆಗಲ್ಲ ಅಂಥೇಳಿ ಹಸ್ಬೆಂಡು ದೇವ್ರ ಮನೆದು ಕಂಪ್ಲೀಟ್ ಕ್ಲೀನ್ ಮಾಡಿ ಎಲ್ಲ ತೊಗೊಂಬಂದು ಎತ್ತಿಟ್ಟು ದೇವ್ರ ಮನೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಅದಷ್ಟೇ ಮಾಡಿದ್ದು, ಪೂರ್ತಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ನಾನು ಅಡುಗೆ ಮನೆದಷ್ಟೇ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇದ್ದಿದ್ದರಿಂದ ನಾನು ಅಲ್ಲಿ ಪದೇ ಪದೇ ಹೋಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಇಲ್ಲಿ ಕೋಸಂಬರಿಗೆ ಅಂತೇಳಿ ಕ್ಯಾರೆಟನ್ನು ತುರ್ಕೊಂಡೆ, ಸೌತೆಕಾಯಿನ ಹಚ್ಕೊಂಡೆ. ಈ ರೀತಿಯಾಗಿ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೆ. ತೆಂಗಿನಕಾಯಿ ಹೊಡೆದಾಗ ಅದು ಸ್ವಲ್ಪ ಹಾಗೆ ಬಂತು, ಹೋಳಾಗೇ ಬಂತು. ಅದನ್ನು ತುರಿಯೋದಕ್ಕೆ ಆಗಲ್ಲ, ಮತ್ತು ತುರಮಣೆಯಲ್ಲಿ ತುರಿಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ಸ್ವಲ್ಪ ಹಚ್ಚಿಬಿಟ್ಟು ನಾನು ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ಪೌಡರ್ ಥರ ಅಂದರೆ ಪುಡಿ ಥರ ಮಾಡಿಕೊಂಡೆ. ತೆಂಗಿನಕಾಯಿನ ಪಲ್ಯಗಳಿಗೆ, ಬೀನ್ಸ್ ಪಲ್ಯಗೆ ಹಾಕಬೇಕಾಗಿತ್ತು ಮತ್ತು ಕೋಸಂಬರಿಗೆ ಹಾಕಬೇಕಿತ್ತಲ್ಲ, ನಾನು ಅದನ್ನು ಮಿಕ್ಸಿನಲ್ಲಿ ನೋಡಿ ಆ ರೀತಿಯಾಗಿ ತೆಂಗಿನ ತುರಿನ ಮಾಡಿಕೊಂಡೆ. ಈಗ ಕೋಸಂಬರಿಗೆ ಇದು ಸೌತೆಕಾಯಿ, ಕ್ಯಾರೆಟು ಪ್ರತಿಯೊಂದೂ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ನಾನು ಇದು ಕೋಸಂಬರಿ ಮಾಡಬೇಕಾದ್ರೆ ನೀರು ಹಾಕಿ ನೆನೆಸಿಡಲ್ಲ. ಯಾಕೆಂದರೆ ಸೌತೆಕಾಯಿ ಮತ್ತು ಹೆಸರುಬೇಳೆನ ತೊಳೆದ ತಕ್ಷಣ ಅದಕ್ಕೆ ಸೌತೆಕಾಯಿ ಹಾಕ್ಬಿಟ್ಟಿರ್ತೀನಿ, ಕ್ಯಾರೆಟನ್ನು ತುರಿದು ಹಾಕಿರ್ತೀನಿ. ಪ್ರತಿಯೊಂದನ್ನು ಹಾಕಿ ಇಟ್ಬಿಡೋದ್ರಿಂದ ಅದು ಅಲ್ಲೇ ಹೆಸರುಬೇಳೆ ನೆನ್ಕೊಳ್ಳೋದ್ರಿಂದ ಹೆಸರುಬೇಳೆ ಕೂಡ ಚೆನ್ನಾಗಿರುತ್ತೆ. ನೀರು ಹಾಕಿ ನೆನೆಸಿ ಆಮೇಲೆ ಇದನ್ನು ಮಾಡೋದ್ರಿಂದ ಬೇಗ ಕೂಡ ಹಾಳಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಯಾವಾಗಲೂ ಅದೇ ರೀತಿಯಾಗೇ ಇದೊಂದು ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ. ಮತ್ತು ಏನು ಬೇಕು ಅದನ್ನು ಅಲ್ಲಲ್ಲೇ ತೊಳೆದಿಟ್ಕೊತಾ ಇರ್ತೀನಿ. ಮತ್ತು ಈಗ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಆನಿಯನ್ನು ಮತ್ತು ಎಲ್ಲ ಬಿಡಿಸಿ ರೆಡಿ ಮಾಡ್ಕೊತಾ ಇದ್ದೆ. ನಾನು ಬೀನ್ಸ್ ಪಲ್ಯ ಮಾಡೋದಕ್ಕೆ ನಾನು ಯಾವುದೇ ಥರದ್ದು ಈರುಳ್ಳಿನ ಯೂಸ್ ಮಾಡಲ್ಲ. ನಾನಿದು ಸಾಂಬಾರಿಗೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಮುಂಚೆ ರೆಡಿ ಮಾಡಿ ಇಟ್ಕೊಂಡು ಯಾವುದೊಂದೂ ಪ್ರಿಪೇರ್ ಮಾಡಿಕೊಂಡು ನನ್ನ ಕೆಲಸ ಮಾಡೋದಕ್ಕೆ ಹೋಗಲ್ಲ. ಅಲ್ಲಿ ಏನು ಅಡುಗೆಗೆ ಇಟ್ಟಿರ್ತೀನಿ ಅದು ಸಿಮ್ಮಲ್ಲಿ ಅಡುಗೆ ಆಗ್ತಾ ಇರುತ್ತೆ. ಇಲ್ಲಿ ಇಮಿಡಿಯೇಟು ನಾನು ಪ್ರತಿಯೊಂದೂ ಇದೇ ಥರ ಪ್ರಿಪೇರ್ ಮಾಡ್ಕೊತಾ ಇರ್ತೀನಿ. ಈಗ ನಾನು ಬಸ್ಸಾರು ಮಾಡೋದಕ್ಕೆ ಅಂದರೆ ಹೋಳಿಗೆ ಸಾಂಬಾರು ಹೇಳ್ತಾರೆ, ಒಬ್ಬಟ್ಟಿನ ಸಾಂಬಾರು ಕೂಡ ಅಂತಲೂ ಹೇಳ್ತಾರೆ. ನಾನು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಪ್ರತಿಯೊಂದೂ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಇದೇ ರೀತಿಯಾಗೇ ನಾನು ಪ್ರತಿಯೊಂದೂ ಕೆಲಸನ ಮಾಡ್ಕೊತೀನಿ. ಅಡುಗೆ ಮನೆಗೆ ಅಂತ ಬಂದಮೇಲೆ ಪ್ರತಿಯೊಂದು ಅಲ್ಲೇ ಕಂಪ್ಲೀಟ್ ಆಗಿಬಿಡಬೇಕು. ಒಂದು ಸಲ ಅಡುಗೆಗಿಡೋದು, ಆಚೆ ಬಂದು ಕುತ್ಕೊಳ್ಳೋದು, ಆಮೇಲೆ ಬಂದು ಮಾಡೋದು ಮಾಡಲ್ಲ. ಅಥವಾ ಅಡುಗೆ ಮನೆಯಲ್ಲೇ ಇಟ್ಕೊಂಡು ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಇಡೋದಕ್ಕೆ ಹೋಗಲ್ಲ. ಎರಡು ರೀತಿಯಿಂದನೂ ಟೈಮ್ ಸೇವ್ ಆಗುತ್ತೆ. ಇದೇ ಥರನೇ ನಾನು ಕಂಪ್ಲೀಟಾಗಿ ಮಾಡ್ಕೊತೀನಿ. ಮತ್ತು ಈಗ ಹೋಳಿಗೆ ಸಾಂಬಾರಿಗೆ ಅಂಥೇಳಿ ಅಂದರೆ ಒಬ್ಬಟ್ಟಿನ ಸಾಂಬಾರಿಗೆ ಅಂಥೇಳಿ ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊತಾ ಇದ್ದೆ. ನೀವೆಲ್ಲ ಹೇಗೆ ಹಬ್ಬನ ಆಚರಿಸಿದ್ರಿ ಅಂತೇಳಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ. ಯಾರಿಗೆಲ್ಲ ಇವಿಷ್ಟ ವಿಡಿಯೋ ಆಗುತ್ತೆ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ನಾನು ಪ್ರತಿಯೊಂದೂ ನಿಮಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಫಾಸ್ಟ್ ಫಾರ್ವರ್ಡಲ್ಲೇ ಕೊಟ್ಟಿದ್ದೀನಿ. ನೋಡಿ ಈಗ ಬೇಳೆ ಕೂಡ ಬೆಂದಿದೆ, ಅದನ್ನು ತೆಗೆದು ಸೋಸ್ಕೊತಾ ಇದ್ದೆ. ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಜಾಸ್ತಿ ಏನು ಮಾಡಲ್ಲ. ಹೋಳಿಗೆ ನಮ್ಮ ಮನೆಯಲ್ಲಿ ಯಾರೂ ಅಷ್ಟು ತಿನ್ನಲ್ಲ, ಆ ಕಾರಣಕ್ಕೆ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಈಗ ಅದನ್ನು ಕೂಡ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಅದೇ ಬಾಣಲಿಗೆ ಬೀನ್ಸ್ ಪಲ್ಯ ಮಾಡೋದಕ್ಕೆ ಅಂತೇಳಿ ನಾನು ಆಯಿಲೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಬೀನ್ಸ್ ಪಲ್ಯಗೆ ಕೂಡ ಆನಿಯನ್ ನಾನು ಯೂಸ್ ಮಾಡಲ್ಲ. ಉದ್ದಿನಬೇಳೆ, ಸಾಸಿವೆ ಹಾಗೂ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಹಾಕ್ಕೊಂಡು ಬೀನ್ಸ್ ನೋಡಿ ಅದು ರಸನೂ ಕೂಡ ಜಾಸ್ತಿ ಇರಲಿಲ್ಲ, ನೀವೇ ನೋಡಿದ್ರಿ. ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೆ. ಮತ್ತು ಅದಕ್ಕೆ ಕಾಯಿ ತುರಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಚ್ಚಿ ಹಾಕ್ಕೊತಾ ಇದ್ದೀನಿ. ನೋಡಿ ಬೀನ್ಸ್ ಪಲ್ಯ ಕೂಡ ಫಟಾಫಟ್ ಅಂತ ರೆಡಿ ಆಯಿತು. ಕಾಯಿ ತುರಿ ಹಾಕಿದ್ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಂಜೆವರೆಗೂ ಇಟ್ಕೋಬೋದು. ಇಲ್ಲ ಹಾಗೆ ಇಟ್ಬಿಡ್ತು ಅಂದರೆ ಬೇಗ ಹಾಳಾಗ್ಬಿಡುತ್ತೆ. ತೆಂಗಿನಕಾಯಿ ಹಾಕಿರ್ತೀವಲ್ಲ, ಹಾಳಾಗ್ಬಿಡುತ್ತೆ. ನೋಡಿ ಈಗ ನಾನು ಬೇಳೆನ ಹಾಕ್ಕೊತಾ ಇದ್ದೀನಿ. ಬೇಳೆ ಮತ್ತು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ
ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೊಡುತ್ತೆ. ಇಲ್ಲ ಅಂದರೆ ಒಂಥರ ಹಸಿ ವಾಸನೆ ಥರ ಅನಿಸ್ತಾ ಇರುತ್ತೆ. ಈ ರೀತಿಯಾಗೇ ಬೇಳೆ ಎಲ್ಲ ಬೆಂದಿದ್ದಾದಮೇಲೆ ಮಾಡ್ಕೋಬೇಕು. ನಾವಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ನಿಮಗೆ ಕಪ್ಪಾಗಿ ಕಾಣಿಸುತ್ತೆ. ನಾನು ಬೆಲ್ಲದ ಪೌಡ್ರನ್ನೇ ಯಾವಾಗಲೂ ಯೂಸ್ ಮಾಡೋದು, ಅದು ಯಾವಾಗಲೂ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡ್ತೀನಿ ನಾನು. ಈಗ ಮಿಕ್ಸಿಗೆ ಅದು ಅಲ್ಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಮಾಡ್ಕೊತಾ ಇದ್ದೀನಿ, ಮತ್ತು ಇಲ್ಲಿ ಮಿಕ್ಸಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ಅದು ಕೂಡ ಆಗ್ತಿದೆ, ಸಾಂಬಾರು ಕೂಡ ರುಬ್ಕೊತಾ ಇದ್ದೀನಿ. ಎಲ್ಲ ಕೆಲಸನೂ ಕೂಡ ಒಂದೇ ಸಲ ರೆಡಿ ಆಗ್ತಾ ಇರುತ್ತೆ. ಕಾಲ್ ಮಾಡಿ ವಿಶ್ ಮಾಡ್ತಾಯಿದ್ರು, ಹಾಗಾಗಿ ಮಾತಾಡ್ತಾ ಇದ್ದೆ. ಯುಗಾದಿ ಹಬ್ಬದ ವಿಶಸ್ಗಳನ್ನ ಫೋನ್ ಮಾಡಿ ತಿಳಿಸ್ತಾ ಇದ್ರು. ಮಾತಾಡ್ತಾ ಅದನ್ನು ಕೂಡ ಕೆಲಸ ಮಾಡ್ಕೊತಾ ಇದ್ದೆ. ಮತ್ತು ಈಗ ಸಾಂಬಾರಿಗೆ ಇನ್ನು ಸ್ವಲ್ಪ ರುಬ್ಕೋಬೇಕಿತ್ತು, ರುಬ್ಕೊಳ್ಳೋಣ ಅಂತೇಳಿ ಹೋಗಿ ರುಬ್ಕೊತಾ ಇದ್ದೀನಿ. ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿ ತೊಗೊಂಡು ಬಂದು ಹಸ್ಬೆಂಡು ಎಲ್ಲ ಅದು ಸೆಲ್ಫ್ ಮೇಲೆ ಇಟ್ಟಿದ್ದಾರೆ. ನೋಡಿ ಸಾಂಬಾರಿಗೆ ರುಬ್ಕೊಂಡಿದ್ದಾಯಿತು. ಈರುಳ್ಳಿ ಬೆಳ್ಳುಳ್ಳಿನಾಗ ಹೆಚ್ಕೊತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ ಮಾಡೋದಕ್ಕೆ ಅಂತೇಳಿ. ಮತ್ತು ನಾನು ಪ್ರತಿಯೊಂದೂ ಅಲ್ಲೇ ತೊಳೆದು ಕ್ಲೀನ್ ಮಾಡಿ ಸ್ವಲ್ಪ ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ಡಿಲೇ ಮಾಡೋದಕ್ಕೆ ಹೋಗಲ್ಲ, ತುಂಬ ಪಾತ್ರೆಗಳಾಗ್ಬಿಡುತ್ತೆ, ಅದನ್ನು ಮತ್ತೆ ನಾವೇ ಕ್ಲೀನ್ ಮಾಡಬೇಕಲ್ವ. ಹಾಗಾಗಿ ಯಾವುದನ್ನ ಕ್ಲೀನ್ ಮಾಡಬೇಕು ಅಲ್ಲೇ ಪ್ರತಿಯೊಂದೂ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇರ್ತೀನಿ. ನೋಡಿ ಸಾಂಬಾರು ಕೂಡ ರೆಡಿ ಆಯಿತು, ಬೀನ್ಸ್ ಪಲ್ಯ ಆಯಿತು, ಬೇಳೆ ಕೂಡ ಬೇಯಿತು, ಅನ್ನ ಕೂಡ ಆಯಿತು, ಸಾಂಬಾರು ಒಗ್ಗರಣೆ ಕೂಡ ರೆಡಿ ಆಗ್ತಿದೆ. ಕೋಸಂಬರಿದು ಕೂಡ ಹಾಗೆ ಹೋಯಿತು. ನೋಡಿ ಕೋಸಂಬರಿಗೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಸಾಲ್ಟ್ ಕೂಡ ಎಲ್ಲ ಹಾಕಿ ರೆಡಿ ಮಾಡಿ ಬಾಕ್ಸ್ ಮುಚ್ಚಳ ಹಾಕಿ ಎತ್ತಿಟ್ಬಿಟ್ಟಿದ್ದೆ ನಾನು ಆಲ್ರೆಡಿ. ಮತ್ತು ಈಗ ಮಿಕ್ಸಿ ಜಾರನ್ನ ತೊಳ್ಕೊಂಡು ಬಂದಿದ್ದೀನಿ, ಯಾಕೆಂದರೆ ಈಗ ಮತ್ತೆ ಅದು ಹೋಳಿಗೆದು ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕಬೇಕಲ್ಲ ರುಬ್ಬೋದಕ್ಕೆ, ಅದಕ್ಕೋಸ್ಕರ ಮತ್ತೆ ಮಿಕ್ಸಿ ಜಾರನ್ನ ತೊಳ್ಕೊಂಡು ಬಂದು ನಾವು ಸ್ವಲ್ಪನೇ ಮಾಡ್ತಾ ಇದ್ದಿದ್ದರಿಂದ ನನಗೆ ಒಂದೇ ಸಲಕ್ಕೇನೆ ಅದು ಕಂಪ್ಲೀಟಾಗಿ ಆಯಿತು. ಅದನ್ನು ಈಗ ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೆ. ನೀರು ಹಾಕದೆ ಮಾಡೋದ್ರಿಂದ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಸ್ಟಕ್ ಆಗ್ತಾ ಇರುತ್ತೆ. ಅದನ್ನು ಸ್ವಲ್ಪ ಆಫ್ ಮಾಡಿ ಮತ್ತು ಅದನ್ನು ಸುತ್ತ ತಿರುಗಿಸಿ ಮತ್ತೆ ಆನ್ ಮಾಡ್ಕೊತಾ ಇದ್ದೆ ನಾನು. ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಆಚರಣೆನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಮಾಡಿರ್ತೀನಿ. ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ನೀವು ಇದೇ ರೀತಿಯಾಗಿ ಮಾಡ್ಕೊತೀರಾ ಅಥವಾ ಅಡುಗೆ ಮನೆ ಟಿಪ್ಸ್ಗಳು ಏನಾದರೂ ತಿಳಿಸ್ಬೇಕು ಅಂದರೆ ಕಮೆಂಟಲ್ಲಿ ಖಂಡಿತ ತಿಳಿಸಿ. ನೋಡಿ ಹೋಳಿಗೆ ಕೂಡ ರುಬ್ಕೊಂಡಿದ್ದಾಗಿದೆ, ಅದು ಕೂಡ ರೆಡಿ ಆಯಿತು. ಈಗ ಅದನ್ನು ಮತ್ತೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಏನಿರುತ್ತೆ ಆ ಬೇಳೆದು ಬೆಲ್ಲ ಅದನ್ನು ತೆಗೆದು ಮತ್ತೆ ಸ್ವಲ್ಪ ನಾನು ಸಾಂಬಾರಿಗೆ ಹಾಕ್ಕೊತೀವಿ. ಆ ರೀತಿ ಮಾಡಿದ್ರೇ ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪನಾದ್ರೂ ನಾವು ಹೋಳಿಗೆಗೆ ಏನು ರುಬ್ಬಿರ್ತೀವಿ ಅದನ್ನು ಹಾಕ್ಕೋಬೇಕು. ಈಗ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಅಂತೇಳಿ ಮುಖ್ಯವಾಗಿ ಯುಗಾದಿ ಹಬ್ಬ ಅಂದ್ರೇ ಹೋಳಿಗೆ, ಹಾಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು. ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಅಂತೇಳಿ ಸ್ವಲ್ಪ ನಾನು ಮಾವಿನಕಾಯಿನ ತುರ್ಕೊತಾ ಇದ್ದೆ. ನೋಡಿ ಚಿಕ್ಕದು ಮಾವಿನಕಾಯಿ ಸಿಕ್ಕಿತ್ತು, ನಮ್ಗೆ ಇಲ್ಲೆಲ್ಲೂ ಮಾರ್ಕೆಟಲ್ಲಿ ಸಿಕ್ಕಿರಲಿಲ್ಲ. ಸ್ವಲ್ಪನೇ ಒಂದೆರಡು ಯಾರೋ ಕೊಟ್ಟಿದ್ರು, ತೊಗೊಂಡು ಬಂದಿದ್ರು, ಹಾಗಾಗಿ ಅದನ್ನೇ ಸ್ವಲ್ಪ ರುಬ್ಕೊತಾ ಇದ್ದೆ. ನೋಡಿ ಅಷ್ಟು ಆಯಿತು ಮಾವಿನಕಾಯಿ. ಮತ್ತು ಇನ್ನೂ ಸ್ವಲ್ಪ ಉಳಿತು, ಅದನ್ನು ಎತ್ತಿಟ್ಕೊಂಡೆ ನಾನು. ಸಾಂಬಾರು ಕೂಡ ರೆಡಿ ಆಯಿತು, ಸಾಂಬಾರು ಕೂಡ ಬೆಂದಿದೆ. ಈಗ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಅಂಥೇಳಿ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಸೈಡ್ ತವಾ ಇಟ್ಟಿದ್ದೀನಿ, ತವಾ ಇಟ್ಕೊಂಡು ಆನಿಯನ್ ಎಲ್ಲ ನೋಡಿ ಹಾಗೆ ನಾನು ಮಾಡ್ಕೊಳ್ಳೋದು ಯಾವಾಗಲೂ ಕೆಲಸನ ಹೆಚ್ಚಿಟ್ಕೊಂಡು ನಾನು ಮಾಡೋದಕ್ಕೆ ಹೋಗಲ್ಲ, ಅಲ್ಲೇ ಇಟ್ಕೊಂಡೇ ಅಲ್ಲೇ ಕೆಲಸ. ಅದು ಕೂಡ ಪಾತ್ರೆನ ತೊಳೆದಿಟ್ಟಿರ್ತೀವಲ್ಲ, ಆ ಪಾತ್ರೆ ಫುಲ್ಲು ನೀರಿನಂಶ ಹೋಗೋ ಅಷ್ಟರೊಳಗಡೆ ನಾನು ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಮಾಡ್ಕೊತಾ ಇದ್ದೆ ನಾನು. ಪ್ರತಿಯೊಂದೂ ಒಂದೇ ಸಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೆ. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಹಾಕ್ಕೊತಾ ಇದ್ದೆ. ಈಗ ಇನ್ನು ಸ್ವಲ್ಪ ಎಣ್ಣೆ ಬೇಕಿತ್ತು,
ಅಂದರೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿಲ್ ಬೇಕನ್ನಿಸ್ತು. ಈಗೆಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಮತ್ತು ಈಗ ಆನಿಯನ್ ಹಾಕ್ತಾ ಇದ್ದೀನಿ. ಮೊದಲ ಮಾವಿನಕಾಯಿ ಸಿಕ್ಕಿದೆ, ತುಂಬಾ ಖುಷಿ ಆಗುತ್ತಲ್ವ ಎಲ್ರಿಗೂ. ಮತ್ತು ಈಗ ಮೆಣಸಿನ್ಕಾಯಿ ಹಾಕ್ಕೊತಾ ಇದೆ. ಅಂದರೆ ಇದು ಜೀರಾ ಮೆಣಸು ಅಂತ ಬರುತ್ತೆ, ಅದನ್ನು ನಾನು ತೊಗೊಂಡು ಬಂದಿದ್ದೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾಗ. ನಾವು ಆ ಮೆಣಸಿನ್ಕಾಯಿ ಆದರೆ ಯೂಸ್ ಮಾಡ್ತೀವಿ, ಹಸಿರು ಮೆಣಸಿನ್ಕಾಯಿನ ನಾವು ಯೂಸ್ ಮಾಡಲ್ಲ, ಹಾಗಾಗಿ ಅದನ್ನು ತೊಗೊಂಬಂದಿದ್ದೆ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೆ. ಸ್ವಲ್ಪ ಟರ್ಮರಿಕ್ ಪೌಡರು, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಸಾಲ್ಟು. ನಾನು ಈ ರೀತಿಯಾಗೇ ಚಿತ್ರಾನ್ನ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊತೀನಿ ನೋಡಿ. ರೆಡಿ ಆಗ್ತಾಯಿದೆ ಮಾವಿನಕಾಯಿ ಚಿತ್ರಾನ್ನ. ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊತಾ ಇದೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ ನೋಡಿ. ನನ್ನ ಅಡುಗೆ ಕಂಪ್ಲೀಟ್ ಸಿಮ್ಮಲ್ಲೇ ಅಡುಗೆ ರೆಡಿ ಆಯಿತು. ಯಾವುದು ಹೈ ಫ್ಲೇಮಲ್ಲಿ ಇಟ್ಟಿರಲಿಲ್ಲ. ನೀವೇ ನೋಡ್ತಾ ಇದ್ದೀರಾ, ಸಿಮ್ಮಲ್ಲೇ ಪ್ರತಿಯೊಂದೂ. ಸಿಮ್ಮು ಅಥವಾ ಮೀಡಿಯಮ್ ಫ್ಲೇಮಲ್ಲೇ ನನ್ನ ಅಡುಗೆ ರೆಡಿ ಆಗಿಬಿಡುತ್ತೆ. ಮೀಡಿಯಮ್ ಇಡೋದು ತುಂಬ ರೇರು, ಸಿಮ್ಮಲ್ಲೇ ನನ್ನ ಅಡುಗೆಗಳು ರೆಡಿ ಆಗಿಬಿಡುತ್ತೆ. ಈಗ ಕಂಪ್ಲೀಟ್ ಅಡುಗೆ ರೆಡಿ ಆಗ್ತಾಯಿದೆ. ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಕೂಡ ರೆಡಿ ಆಯಿತು. ಈಗ ಸಿಂಕಲ್ಲಿ ಮಿಕ್ಸಿ ಮತ್ತು ಬೌಲು, ಅಂದರೆ ಇದು ಪಾತ್ರೆ ಸೌಟು ಇಡೋದಕ್ಕೆಲ್ಲ ಏನು ಇಟ್ಕೊಂಡಿದ್ದೆ ಅದನ್ನೆಲ್ಲ ಸ್ವಲ್ಪ ತೊಳೆದು ಎತ್ತಿಟ್ಕೊತಾ ಇದ್ದೀನಿ, ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ದೇವ್ರ ವಿಗ್ರಹಗಳನ್ನ ನಾನು ಬೇರೆ ಎಲ್ಲೂ ತೊಳೆಯೋದಕ್ಕೆ ನನಗೆ ಅವಕಾಶ ಇಲ್ಲ, ಸಿಂಕಲ್ಲೇ ನಾನು ತೊಳಿಬೇಕು. ಸಿಂಕಲ್ಲೇ ತೊಳೆಯೋ ಕಾರಣ ನಾನು ಪ್ರತಿಯೊಂದೂ ಅಲ್ಲಿ ಏನು ಇರಬಾರ್ದು, ಯಾವುದೇ ಥರದ್ದು ಹಿಂಜಲ್ ಪಾತ್ರೆಗಳಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಪಾತ್ರೆಗಳಾದ್ರೂ ಸಿಂಕಲ್ಲಿ ಇದ್ದಾಗ ಅದನ್ನು ನಾವು ಅದ್ರ ಮೇಲ್ಗಡೆನೆ ನಾವು ದೇವ್ರದ್ದು ವಿಗ್ರಹಗಳನ್ನ ಆ ರೀತಿಯಾಗಿ ತೊಳಿಬಾರ್ದು. ನಾವು ತೊಳೆಯೋ ವಿಗ್ರಹಗಳದ್ದು ಕೆಳಗಡೆ ಇರ್ತಕ್ಕಂಥ ಪಾತ್ರೆ, ಹೆಂಜಲ್ ಪಾತ್ರೆಗಳ ಮೇಲೆ ಆ ರೀತಿ ಬೀಳಬಾರ್ದು. ಅದಕ್ಕೋಸ್ಕರ ನಾನು ಮುಂಚಿತನೇ ಎಲ್ಲ ಪಾತ್ರೆಗಳನ್ನೂ ತೆಗೆದು ಕ್ಲೀನ್ ಮಾಡಿಕೊಂಡೆ. ತರಕಾರಿ ಸಿಪ್ಪೆಗಳು ಏನಿತ್ತು ಅದನ್ನೆಲ್ಲನೂ ತೊಗೊಂಡೋಗಿ ಹಸ್ಬೆಂಡು ಗೊಬ್ಬರಕ್ಕಿಂತ ಹಾಕಿ ಬಂದರು. ನಾನು ತರಕಾರಿ ಸಿಪ್ಪೆ ಆಗಿರ್ಬೋದು, ಅಕ್ಕಿ ತೊಳೆದಿದ್ದು, ಬೇಳೆ ತೊಳೆದಿದ್ದು ಯಾವುದೂ ನಾನು ಆಚೆ ಹಾಕಲ್ಲ. ಪ್ರತಿಯೊಂದೂ ಸೇವ್ ಮಾಡಿ ಇಟ್ಕೊತೀನಿ. ಅಕ್ಕಿ ತೊಳೆದಿದ್ದ ನೀರು, ಬೇಳೆ ತೊಳೆದಿದ್ದ ನೀರು. ಇವತ್ತು ಹಬ್ಬ ಇದ್ದಿದ್ದರಿಂದ ನನಗೂ ಸ್ವಲ್ಪ ಟಿಫಿನ್ ಮಾಡಿರಲಿಲ್ಲ, ತುಂಬ ಸುಸ್ತು ಅನ್ನಿಸ್ತಾ ಇತ್ತು. ಆ ಕಾರಣಕ್ಕೋಸ್ಕರ ನಾನು ಆಚೆ ಎಲ್ಲ ಪದೇ ಓಡಾಡಿ ಮಾಡೋದಕ್ಕಾಗಲ್ಲ ಅಂಥೇಳಿ ಹಾಗೇನೇ ಈ ಸಲ ಸಿಂಕಿನಲ್ಲೇ ಹಾಕಿಬಿಟ್ಟೆ ಪ್ರತಿಯೊಂದೂ. ಬೇರೆ ಟೈಮ್ನಲ್ಲಂತೂ ಎಲ್ಲ ಎತ್ತಿಟ್ಕೊತೀನಿ. ಮತ್ತು ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾಯಿದ್ರು, ಪಾತ್ರೆಗಳೆಲ್ಲ ಎತ್ತಿಡೋದು, ಮತ್ತು ಏನಾದರೂ ಬೇಕಂದಿದ್ರೆ ಮಿಕ್ಸಿದು ಫ್ರಿಜ್ಜಿಂದ ತಂದು ಕೊಡೋದು. ಆ ರೀತಿಯಾಗಿ ಅವರು ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನ ನನಗೆ ಪ್ರತಿಯೊಂದೂ ಮಾಡಿಕೊಡ್ತಾಯಿದ್ರು ನೋಡಿ. ಈಗ ಕಂಪ್ಲೀಟ್ ಆಯಿತು. ಈಗ ದೇವ್ರ ಮನೆ ವಿಗ್ರಹಗಳನ್ನ ತೊಳೆಯೋದಕ್ಕೆ ಅಂತೇಳಿ ಬಂದಿದ್ದೀನಿ. ಫಸ್ಟ್ ಎಲ್ಲ ಅದಕ್ಕೆ ಗಂಧ ಮತ್ತು ಅರಿಶಿನ ಕುಂಕುಮ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಒಂದು ಸಲ ಈ ರೀತಿಯಾಗಿ ನಾನು ತೊಳ್ಕೊತೀನಿ. ಕಂಪ್ಲೀಟ್ ಈ ರೀತಿ ತೊಳೆದು ಎತ್ತಿಟ್ಕೊಂಡ್ಬಿಡ್ತೀನಿ, ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂತ. ಆಮೇಲೆ ನಾನು ಹುಣಸೆ ಹಣ್ಣನ್ನು ಹಚ್ಚಿ ಈ ರೀತಿಯಾಗಿ ಬಿಟ್ಬಿಡ್ತೀನಿ. ಹಿತ್ತಾಳೆ ಪಾತ್ರೆಗಳು ಏನಿದೆ ಅದಕ್ಕೆ ಫಸ್ಟು ಹುಣಸೆ ಹಣ್ಣನ್ನು ಹಚ್ಚಿ ಎಲ್ಲನೂ ಹಚ್ಚಿ ಒಂದು ಸೈಡಲ್ಲಿ ಇಟ್ಬಿಡ್ತೀನಿ. ಈ ರೀತಿಯಾಗಿ ಈಸಿ ಆಗುತ್ತೆ. ಕಂಪ್ಲೀಟಾಗಿ ಇದೇ ರೀತಿಯಾಗಿ ಹುಣಸೆ ಹಣ್ಣನ್ನೆಲ್ಲ ಹಚ್ಚಿ ಒಂದು ಸೈಡಲ್ಲಿ ಇಟ್ಬಿಟ್ಟಾಗ ಬೆಳ್ಳಿ ಪಾತ್ರೆಗಳಿಗೆ ನಾನು ಹುಣಸೆ ಹಣ್ಣನ್ನು ಹಾಕಲ್ಲ. ಏನು ಹಿತ್ತಾಳೆ ಪಾತ್ರೆಗಳು, ತಾಮ್ರದ ಪಾತ್ರೆಗಳಿರುತ್ತೆ ಅದಕ್ಕೆ ಮಾತ್ರ ಹುಣಸೆ ಹಣ್ಣನ್ನು ಹಾಕಿ ನಾನು ಈ ರೀತಿಯಾಗಿ ಮಾಡಿಟ್ಕೊತೀನಿ. ಅಷ್ಟು ಜಾಸ್ತಿ ನಾನು ಯಾವುದೇ ಥರದ ವಿಗ್ರಹಗಳನ್ನಾಗಲಿ ದೇವ್ರ ಮನೆಯಲ್ಲಿ ಹೆಚ್ಚಿನ ಐಟಮ್ಗಳನ್ನ ನಾನು ಇಟ್ಕೊಂಡಿಲ್ಲ. ನನಗೂ ಕೆಲಸ ಮಾಡೋದಕ್ಕೆ ಈಸಿ ಆಗಬೇಕು, ಎಷ್ಟು ಅವಶ್ಯಕತೆ ಇದೆಯೋ ಅದಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಈಗ ನಾನು ಪ್ರತಿಯೊಂದು ಇವಾಗ ಬೆಳ್ಳಿದು ಏನಿದೆ ಅದಷ್ಟನ್ನು ಮಾತ್ರ ತೊಳ್ಕೊತಾ ಇದ್ದೀನಿ. ಅದನ್ನು ಸಬೀನಾದಲ್ಲಷ್ಟೇ ತೊಳ್ಕೊತೀನಿ, ಬೇರೆ ಇನ್ನೇನು ಹಾಕಲ್ಲ. ಸಬೀನಾದಲ್ಲೇ ಕ್ಲೀನ್ ಮಾಡ್ಕೊತೀನಿ. ಇಲ್ಲಾಂದರೆ ಸಿಲ್ವರ್ ಡಿಪ್ ಅಂತ ಬರುತ್ತೆ, ಆ ಸಿಲ್ವರ್ ಡಿಪ್ನಲ್ಲಿ ಒಂದೊಂದು ಸಲ ಕ್ಲೀನ್ ಮಾಡ್ಕೊತೀನಿ. ತುಂಬ ಗಲೀಜಿತ್ತು ಅಂದಾಗ ಸಿಲ್ವರ್ ಡಿಪ್ನಲ್ಲಿ ಕ್ಲೀನ್ ಮಾಡ್ಕೊತೀನಿ. ಅಷ್ಟೇನು ಗಲೀಜಿಲ್ಲ ಅಂದಾಗ ನಾನು ಸಿಲ್ವರ್ ಡಿಪ್ಪಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಸಬೀನ ಹಾಕ್ಕೊಂಡೇ ನಾನು ಬೆಳ್ಳಿನ ಕ್ಲೀನ್ ಮಾಡ್ಕೊತೀನಿ. ಈ ರೀತಿಯಾಗೇ ಎಲ್ಲನೂ ಸಬೀನಾದಲ್ಲೇ ತೊಳೆದಿಟ್ಟಿಟ್ಕೊತಾ ಇದ್ದೆ.
ಈಗ ಬೆಳ್ಳಿದು ಎಲ್ಲ ಏನಿದೆ ಪ್ರತಿಯೊಂದೂ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇವಾಗ ನೋಡಿ ಎಷ್ಟು ಏನೇನಿತ್ತು ಅದಷ್ಟು ತೊಳೆದೆತ್ತಿಟ್ಕೊಂಬಿಟ್ಟಿದ್ದೀನಿ. ಅದನ್ನು ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ತೊಗೊಂಡೋಗಿ ದೇವ್ರ ಮನೆಗೆ ಇದನ್ನು ಇಟ್ಬಿಡಿ ಅಂತ. ಈಗ ಹಿತ್ತಾಳೆ ಪಾತ್ರೆಗಳು ಮತ್ತು ತಾಮ್ರ ಏನಿರುತ್ತೆ ಈಗ ಅದನ್ನು ಸಬೀನಾದಲ್ಲಿ ಹಾಕ್ಕೊಂಡು ತೊಳ್ಕೊತಾ ಇದ್ದೆ. ಇದು ಪೀತಾಂಬರಿನಲ್ಲೂ ಕೂಡ ಬೆಳಕೊಬೋದು, ಬಟ್ ನಾನು ಇದೇ ರೀತಿಯಾಗೇ ನಾನು ಮಾಡ್ಕೊತೀನಿ. ದೇವ್ರ ಮನೆ ವಿಗ್ರಹಗಳು ನಮ್ಮದು ಮನೆಯಲ್ಲಿ ಯಾವತ್ತೂ ಅಷ್ಟೊಂದು ಗಲೀಜೇನಂತ ಅನಿಸಿರಲ್ಲ, ಗಲೀಜಾಗಿರಲ್ಲ. ನಾನು ಆ ರೀತಿಯಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಷ್ಟೊಂದು ಗಲೀಜು ಅನಿಸಲ್ಲ, ಆರಾಮಾಗಿ ತೊಳ್ಕೊಬಿಡ್ಬೋದು, ಆರಾಮಾಗಿ ಬೆಳ್ಕೊಂಬಿಡ್ಬೋದು. ಹಾಗಾಗಿ ನಾನು ಅಲ್ಲೇ ಪ್ರತಿಯೊಂದೂ ಕ್ಲೀನ್ ಮಾಡ್ಕೊತಾ ಇದ್ದೆ. ನೀವೇ ನೋಡ್ತಾ ಇರ್ಬೋದು, ಹುಣ್ಸೆಹಣ್ಣು ಹಾಕ್ತಿದ್ದಂಗೆ ಎಷ್ಟು ಕಲರ್ ಬಂದಿದೆ, ಮತ್ತು ಸಬೀನ ಹಾಕ್ತಿದ್ದಾಗೇನೂ ಕೂಡ ಎಷ್ಟು ಕಲರ್ ಬಂದು ಎಷ್ಟು ಚೆನ್ನಾಗಿ ಅದು ಬಿಂದಿಗೆ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂಥೇಳಿ. ಸಣ್ಣ ಸಣ್ಣದ ವಿಗ್ರಹಗಳಿದೆ, ಅದನ್ನು ತೊಳ್ಕೊತಾ ಇದ್ದೀನಿ. ಮತ್ತು ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ಕಳ್ಸೋಕ್ಕೆ ನೀರನ್ನು ತುಂಬಿ ದೇವ್ರ ಮನೆಗೆ ಇಟ್ಬಿಡಿ ಅಂತೇಳಿ. ಅದಕ್ಕೆ ನಮ್ಮನೆಯವರು ಕೂಡ ಕಳ್ಸೋಕ್ಕೆ ನೀರನ್ನು ತುಂಬಿದ ಬಿಂದಿಗೆಯಿಂದ ತೆಗೆದು ಅದಕ್ಕೆ ಹಾಕ್ಕೊತಾ ಇದ್ದರು ಕಳ್ಸೋಕ್ಕೆ. ಅವರು ಕೂಡ ಪ್ರತಿಯೊಂದೂ ಮಾಡಿಕೊಡ್ತಾಯಿದ್ರು ನನಗೆ. ಪ್ರತಿಯೊಂದು ಕೂಡ ಎಲ್ಲ ಸಬೀನಾದಲ್ಲಿ ತೊಳ್ಕೊಂಡ್ಬಿಡ್ತಾ ಇದ್ದೀನಿ. ನೀವೇ ನೋಡ್ಬೋದು ಅಷ್ಟೊಂದಾಗಿ ನಮ್ಮದು ಯಾವುದೇ ಥರದ್ದು ದೇವ್ರ ಮನೆ ವಿಗ್ರಹಗಳು ಅಷ್ಟು ಗಲೀಜಾಗಿರೋದಾಗಲಿ ಏನೂ ಇಲ್ಲ. ನಾನು 1 ತಿಂಗಳು ತೊಳಿಲಿಲ್ಲ ಅಂದ್ರೂ ಕೂಡ ಇದೇ ರೀತಿಯಾಗಿ ಇರುತ್ತೆ. ಯಾವಾಗಲೂ ಅಷ್ಟೇನೆ ಆ ರೀತಿಯಾಗಿ ನಾನು ಟಿಪ್ಸ್ನ ಫಾಲೋ ಮಾಡ್ತೀನಿ. ದೇವ್ರ ಮನೆ ವಿಗ್ರಹದಲ್ಲಿ ಹೇಗೆ ಇಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಬೇಕಂದರೆ ನೋಡ್ಬೋದು. ನಾನು ಯಾವಾಗಲೂ ಇದೇ ರೀತಿಯಾಗೇ ನಾನು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ 15 ದಿನ ಅಲ್ಲ 1 ತಿಂಗಳು ತೊಳಿಲಿಲ್ಲ ಅಂದರೂ ಕೂಡ ಏನೂ ಆಗಲ್ಲ. ಏನು ಹಿತ್ತಾಳೆ ಪಾತ್ರೆಗಳಾಗಿರ್ಬೋದು, ತಾಮ್ರದ ಪಾತ್ರೆಗಳಾಗಿರ್ಬೋದು, ಬೆಳ್ಳಿದ ವಿಗ್ರಹಗಳಾಗಿರ್ಬೋದು ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಎಲ್ಲೋ 2 ಡೇಸ್ 3 ಡೇಸ್ ಆಗಿರ್ಬೋದೇನೋ ತೊಳೆದು ಅನ್ನೋ ರೀತಿಯಲ್ಲೇ ಇರುತ್ತೆ, ಯಾವುದೇ ಕಾರಣಕ್ಕೂ ಕಪ್ಪಾಗಿರಲ್ಲ. ಮತ್ತು ಅಲ್ಲಿ ಕೂಡ ಒಂದು ಹಸಿರು ಎಣ್ಣೆ ಎಲ್ಲ ತುಂಬ ಇದ್ದು ಅಲ್ಲಿ ಕಟ್ಕೊಂಡಿರೋದಾಗಲಿ ಆ ಥರ ಏನೂ ಆಗಿರಲ್ಲ. ಒಂದು 15 ದಿನ ತೊಳಿಲಿಲ್ಲ ಅಂದರೂ ಕೂಡ ಹಾಗೇ ಇರುತ್ತೆ. 15 ದಿನ 1 ತಿಂಗಳಾದರೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ, ಏನೂ ಆ ರೀತಿಯಾಗಿ ಗಲೀಜಾಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕೈಯಲ್ಲೇ ವಾಶ್ ಮಾಡಬೇಕಲ್ವ, ನಿಧಾನಕ್ಕೆ ತೊಳಿತಾ ಇದೆ. ಕಾಮಾಕ್ಷಿ ದೀಪಗಳನ್ನ ತುಂಬ ಕೇರ್ಫುಲ್ಲಾಗೇ ಮಾಡ್ಕೋಬೇಕು ಪ್ರತಿಯೊಂದೂ. ಹಾಗಾಗಿ ನಿಧಾನಕ್ಕೆ ತೊಳಿತಾ ಇದೆ. ನೋಡಿ ಅದು ಕೂಡ ಕಂಪ್ಲೀಟ್ ಆಯಿತು, ಚೆನ್ನಾಗಿ ತೊಳ್ಕೊಂಡಿದ್ದಾಯಿತು. ಪ್ರತಿಯೊಂದೂ ಹಸ್ಬೆಂಡು ಎಲ್ಲ ತೊಗೊಂಡೋಗಿ ಇಡ್ತಾಯಿದ್ರು. ಮತ್ತು ಇದು ಗಂಧದ ಕಡ್ಡಿ ಸಿಕ್ಸೋದೊಂದು ತಂದಿರಲಿಲ್ಲ, ಮರ್ತು ಬಿಟ್ಟಿದ್ರು. ಹಾಗಾಗಿ ಅದನ್ನು ಕೂಡ ತಂದುಕೊಡಿ ಅಂದೆ, ಅದನ್ನು ತೊಗೊಂಡು ಬಂದು ಕೊಟ್ಟರು. ಈಗ ಅದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಅದೊಂದು ಸಪ್ರೇಟ್ ಬ್ರಷ್ ಇಟ್ಕೊಂಡ್ಬಿಟ್ಟಿರ್ತೀನಿ ವಿಗ್ರಹಗಳನ್ನ ತೊಳೆಯೋದಕ್ಕೆ ಅಂಥೇಳಿ. ಮತ್ತು ಅದಕ್ಕೇ ಒಂದು ಸ್ಕಾಚ್ ಬ್ರೈಟ್ದು ಬ್ರಷನ್ನು ಇಟ್ಕೊಂಡಿರ್ತೀನಿ. ಅದರಲ್ಲೇ ಮಾಡ್ತೀನಿ. ಕಿಚನ್ ಕ್ಲೀನ್ ಮಾಡೋದ್ರಲ್ಲಿ ಯಾವುದೂ ಅದನ್ನು ಮಾಡೋದಕ್ಕೆ ಹೋಗಲ್ಲ. ಸಪ್ರೇಟಾಗಿ ಹೊಸ ಬ್ರಷು ಒಂದು ಇದನ್ನು ಇಟ್ಕೊಂಡು ನೋಡಿ ಕಂಪ್ಲೀಟ್ ಸಿಂಕು ಕೂಡ ಕ್ಲೀನ್ ಆಗೋಯ್ತು. ಮತ್ತು ಈಗ ಇಲ್ಲಿ ನಾನು ದೇವ್ರ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಆಲ್ರೆಡಿ ಫೋಟೋಸ್ನೆಲ್ಲ ಒರೆಸಿ ಇಟ್ಬಿಟ್ಟಿದ್ರು. ಅಂದರೆ ಫುಲ್ ಕಂಪ್ಲೀಟ್ ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ಮನೆಯಿಂದನೂ ಎಲ್ಲ ಒರೆಸಿಟ್ಟಿದ್ರು. ಹೊಸದಾಗಿ ಕರ್ಪೂರ ತರಿಸಿದ್ದೆ, ಅದಕ್ಕೆ ಮೆಣಸನ್ನು ಹಾಕಿ ಇಡಬೇಕು. ಆ ರೀತಿ ಇಡೋದ್ರಿಂದ ಕರ್ಪೂರ ಬೇಗ ಕರಗೋದಿಲ್ಲ. ಮತ್ತು ಅವರು ಎಲ್ಲ ಒದ್ದೆ ಬಟ್ಟೆನಲ್ಲಿ ಒರೆಸಿ ಎಲ್ಲ ಇಟ್ಟಿದ್ರು. ನಾನು ಒಣ ಬಟ್ಟೆನಲ್ಲಿ ಇನ್ನೊಂದು ಸಲ ಒರೆಸಿ ಫಸ್ಟು ಶ್ರೀಗಂಧ ಹಚ್ಚಿ, ಶ್ರೀಗಂಧಕ್ಕೆ ನಾನು ಜವಾದು ಪೌಡರ್ ಅಂತ ಬರುತ್ತೆ, ಜವಾದು ಪೌಡರ್ನ ಹಾಕ್ಕೊಂಡಿರ್ತೀನಿ. ಶ್ರೀಗಂಧ ಜವಾದು ಪೌಡರು 2 ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಹಚ್ಬಿಡ್ತೀನಿ. ಅರಿಶಿಣನ ಹಚ್ಚಿ ಆಮೇಲೆ ಮತ್ತೆ ಕುಂಕುಮನ ಹಚ್ಚಿ ಇಡ್ತೀನಿ. ಹಾಗಾಗಿ ನಾನು ನಿಮಗೆ ತುಂಬ ಫಾಸ್ಟಲ್ಲಿ ತೋರಿಸಿದ್ದೀನಿ. ಇದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡಿರ್ತೀನಿ, ಆ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಯಾರು ನೋಡಿಲ್ಲ ಅವ್ರು ನೋಡ್ಬೋದು. ನೋಡಿ ಇದೇ ರೀತಿಯಾಗೇ ನಾನು ಯಾವುದೇ ಕಾರಣಕ್ಕೂ ಇಯರ್ಬಡ್ಸ್ ಆಗಲಿ ಮತ್ತು ಕಡ್ಡಿನಾಗಲಿ ಏನೊಂದೂ ನಾನು ಬಳಸಲ್ಲ, ನಾನು ಕೈಯಿಂದನೇ ಬಳಸ್ತೀನಿ. ನಮ್ಮ ದೇವರ ವಿಗ್ರಹಗಳನ್ನ ನಮ್ಮ ಕೈಯಿಂದನೇ ಸ್ಪರ್ಶ ಮಾಡೋದ್ರಿಂದ ಬಹಳ ಒಳ್ಳೆಯದು. ಇಯರ್ಬಡ್ಸಿಂದನೋ ಕಡ್ಡಿಯಿಂದನೋ
ಮಾಡೋದು ಅಷ್ಟು ಚೆನ್ನ ಅಲ್ಲ ಅಂತ ನನಗನ್ಸುತ್ತೆ. ಇದು ನಿಮಗೆ ಬಿಟ್ಟಿದ್ದು. ನನಗಂತೂ ಏನೇ ಆದ್ರೂ ನಮ್ಮ ಮನೇಲಿ ದೇವರ ವಿಗ್ರಹಗಳನ್ನ ನಾವು ಕೈಯಿಂದ ಮುಟ್ಟಿನೇ ಪ್ರತಿಯೊಂದೂ ಈ ರೀತಿ ಮಾಡೋದ್ರಿಂದನೇ ಭಾಳ ಖುಷಿ ಕೊಡುತ್ತೆ. ಇಯರ್ಬಡ್ಸಿಂದನೋ ಮತ್ತೊಂದರಿಂದನೋ ಮಾಡೋದು ಅಷ್ಟು ಚೆನ್ನ ಅಲ್ಲ. ಹಾಗಾಗಿ ನಾನು ಈ ರೀತಿಯಾಗೇ ಪ್ರತಿಯೊಂದೂ ನಾನು ಮಾಡ್ಕೊತೀನಿ. ಮತ್ತು ಪ್ರತಿಯೊಂದೂ ಮತ್ತು ಒಣ ಬಟ್ಟೆಯಿಂದ ಈ ರೀತಿಯಾಗಿ ಒರೆಸಿ ಇಡೋದ್ರಿಂದ ತುಂಬ ದಿನ ಆದ್ರೂ 15 ದಿನ 20 ದಿನ 1 ತಿಂಗಳಾದ್ರೂ ಯಾವುದೇ ಥರದ್ದು ಹಿತ್ತಾಳೆ ಪಾತ್ರೆ ಆಗಿರ್ಬೋದು, ಬೆಳ್ಳಿ ಪಾತ್ರೆಗಳಾಗಿರ್ಬೋದು, ಯಾವುದು ಕೂಡ ಬೇಗ ಕಪ್ಪಾಗಲ್ಲ. ನೀರಿನಂಶ ಅಲ್ಲಿ ಉಳ್ಕೊಂಡಿದ್ರೇ ಬೇಗ ಕಪ್ಪಾಗುತ್ತೆ ಪಾತ್ರೆಗಳು, ಅಂದರೆ ಏನು ದೇವ್ರ ಮನೆ ವಿಗ್ರಹಗಳು. ನೀರಿನಂಶ ಇಲ್ಲ ಅಂದರೆ ಅಷ್ಟು ಬೇಗ ಕಪ್ಪಾಗಲ್ಲ. ಇದೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿ. ದೇವ್ರ ಮನೆಯಿಂದ ತೊಳ್ಕೊಂಡು ಬಂದಮೇಲೆ ಶುದ್ಧವಾದ ಬಟ್ಟೆಯಿಂದ ನಾನು ದೇವ್ರ ಮನೆಗೇನೆ ಒರೆಸೋದಕ್ಕೆ ಅಂತಲೇ ಬೇರೆ, ನೆಲ ಒರೆಸೋದಕ್ಕೆ ಅಂತಲೇ ಬೇರೆ, ಫೋಟೋಗಳು ಒರೆಸೋದಕ್ಕೆ ಅಂತಲೇ ಬೇರೆ, ಮತ್ತು ಎಲ್ಲ ಒರೆಸಿದಾದ್ಮೇಲೆ ಒಣ ಬಟ್ಟೆಯಿಂದ ಕಂಪ್ಲೀಟಾಗಿ ಒರೆಸೋದಕ್ಕೆ ಅಂತಲೇ ಇನ್ನೊಂದು ಬಟ್ಟೆಗಳನ್ನ ಈ ರೀತಿಯಾಗಿ ನಾನು ಇಟ್ಕೊಂಬಿಟ್ಟಿದ್ದೀನಿ. ಈ ರೀತಿಯಾಗಿ ಮಾಡ್ಕೊತಾ ಇದ್ದೆ ನೋಡಿ. ಕಾಮಾಕ್ಷಿ ದೀಪನ ಇದೇ ರೀತಿಯಾಗಿ ಅಲಂಕಾರ ಮಾಡ್ಕೋಬೇಕು, ತುಂಬಾ ಒಳ್ಳೆಯದು. ಕಾಮಾಕ್ಷಿ ದೀಪಗಳನ್ನ ತೊಗೋಬೇಕಾದ್ರೂ ಕೂಡ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಅಲ್ಲಿ ಕಾಮಾಕ್ಷಿ ದೀಪದಲ್ಲಿ ಹಿಂಭಾಗದಲ್ಲಿ ಏನು ಪ್ರಭಾವಳಿ ಇರುತ್ತೆ ಅದರಲ್ಲಿ ಲಾಭ ನಷ್ಟ ಅಂತ ನೋಡಿಕೊಂಡೇ ಅದು ಕಾಮಾಕ್ಷಿ ದೀಪ ಕೂಡ ತೊಗೋಬೇಕಾಗತ್ತೆ. ನಾನಿಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ನಾನು ಯಾವಾಗಲೂ ಹಾಕ್ಕೋತೀನಿ. ಈ ರೀತಿಯಾಗಿ ಫಸ್ಟು ಅಕ್ಕಿ ಹಿಟ್ಟಿನಲ್ಲಿ ಹಾಕ್ಕೊತೀನಿ. ನಾನು ಪ್ರತಿ ವಾರ ಏನು ನಾನು ಪೂಜೆನ ಮಾಡ್ತೀನಿ, ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಅವತ್ತು ಕಂಪ್ಲೀಟಾಗಿ ಇದೇ ರೀತಿಯಾಗೇ ನಾನು ಮಾಡ್ಕೊಂಡಿರ್ತೀನಿ. ಅಕ್ಕಿ ಹಿಟ್ಟಿನಲ್ಲಿ ಹಾಕ್ಕೊಂಡ್ರೆ ಬಹಳ ಒಳ್ಳೆಯದು. ನೋಡಿ ರಂಗೋಲಿ ಆಯಿತು. ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕಿದ್ದಾದಮೇಲೆ ನಾನು ಮತ್ತೆ ಅದನ್ನು ಅರಿಶಿಣದ ಪುಡಿಯಿಂದ ಮತ್ತೆ ಇನ್ನೊಮ್ಮೆ ಅದರ ಮೇಲೆ ಮತ್ತೆ ಹಾಕ್ಕೊತೀನಿ ನಾನು ರಂಗೋಲಿನ. ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ಆಗಿದೆ. ತುಂಬಾ ಒಳ್ಳೆಯದು. ಅಷ್ಟದಳ ಪದ್ಮ ರಂಗೋಲಿನ ಹಾಕೋದ್ರಿಂದ ಬಹಳ ಒಳ್ಳೆಯದು. ಮನೆಯಲ್ಲಿ ಚಿಕ್ಕದಾದೊಂದು ಪ್ಲೇಟ್ನಲ್ಲಿ ಹಿತ್ತಾಳೆ ಕಲರ್ದು ಏನು ಬರುತ್ತೆ ಅದು ಕಾಯಿನ್ನ ಹಾಕಿಟ್ಟಿರ್ತೀನಿ. ಮತ್ತು ಒಂದು ಲಕ್ಷ್ಮೀದು ಬೆಳ್ಳಿ ಕಾಯಿನ್ ಇದೆ, ಮತ್ತು ಕಮಲದ ಬೀಜ ಇದೆ, ಮತ್ತು ಕವಡೆ ಎಲ್ಲನೂ ಒಂದು ಪ್ಲೇಟ್ನಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ಗೊರುನಳ್ಳಿಗೆ ಹೋಗಿದ್ದಾಗ ಬಳೆಗಳನ್ನ ತೊಗೊಂಡು ಬಂದಿದ್ದೆ, ಅದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಟಿದ್ದೀನಿ. ಆ ಲೋಟದಲ್ಲಿ ರಾಯರ ಮಂತ್ರಾಲಯಕ್ಕೆ ಅಂತ ಹೋಗಿದ್ದಾಗ ರಾಯರ ಮೃತ್ತಿಕಾ ಪ್ರಸಾದ ಇದೆ, ಅದನ್ನು ಕೂಡ ನಾನು ಅದರಲ್ಲಿ ಹಾಕಿಟ್ಕೊಂಡಿರ್ತೀನಿ. ನಾನು ಅದನ್ನು ವಾರಗಳಲ್ಲಿ ಸ್ವಲ್ಪ ಪ್ರಸಾದ ರೂಪದಲ್ಲಿ ತೊಗೋತೀನಿ. ಅಕ್ಷತೆ ಆಗಿರ್ಬೋದು ಪ್ರತಿಯೊಂದೂ ಆ ಲೋಟದಲ್ಲಿ ನಾನು ಹಾಕಿಟ್ಕೊಂಡಿರ್ತೀನಿ. ಮತ್ತು ದೀಪಗಳು ಎಲ್ಲ ಪ್ರತಿಯೊಂದೂ ಇದೇ ರೀತಿಯಾಗಿಯೇ ಅಲ್ಲ ನೋಡಿ, ಪ್ರತಿಯೊಂದೂ ನಾನು ಒರೆಸಿನೇ ಇಟ್ಕೊತೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ವಿಗ್ರಹಗಳು ಕಪ್ಪಾಗಲ್ಲ. ನೀರಿನಂಶ ಎಲ್ಲಿ ಉಳ್ಕೊಳ್ಳುತ್ತೆ ಅಲ್ಲಿ ಉಳ್ಕೊಂಡಾಗ್ಲೇ ಅವು ಅಂದರೆ ತಟ್ಟೆಗಳಾಗಿರ್ಬೋದು, ಪ್ಲೇಟ್ಗಳಾಗಿರ್ಬೋದು, ವಿಗ್ರಹಗಳಾಗಿರೋದು ಕಪ್ಪಾಗಿಬಿಡುತ್ತೆ. ಈ ರೀತಿ ಎಲ್ಲ ಒರೆಸಿ ಇಟ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಆದಷ್ಟು ಬೇಗ ಕಪ್ಪಾಗಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಾವು ಹೇಗೆ ಇಟ್ಟಿದ್ವಿ ತೊಳೆದು ಹಾಗೇ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಪ್ರತಿಯೊಂದು ವಿಗ್ರಹಗಳಿಗೂ ನಾನು ನಮ್ಮ ಮನೆಯಲ್ಲಿ ಕಡಿಮೆ ವಿಗ್ರಹಗಳಿದೆ. ಈಗ ರಾಯರ ವಿಗ್ರಹಕ್ಕೂ ಕೂಡ ರೆಡಿ ಮಾಡಿ ಇಡ್ತಾ ಇದ್ದೆ. ರಾಯರ ವಿಗ್ರಹಕ್ಕೇ ಸಪ್ರೇಟ್ ಒಂದು ಪೀಠ ಇದೆ, ಆ ಪೀಠದಲ್ಲೇ ನಾನು ಇಡ್ತಾ ಇದ್ದೆ. ಮತ್ತು ಆ ಗಂಟೆ ನಾವು ಏನು ಬಳಸ್ತೀವಿ ಆ ಗಂಟೆಗೂ ಕೂಡ ನಾವು ಅಲಂಕಾರ ಮಾಡಬೇಕು. ಆಂಜನೇಯ ಇದೆ, ಆ ಆಂಜನೇಯನ ಪಾದಕ್ಕೂ ಮತ್ತು ತಲೆ ಭಾಗಕ್ಕೂ ಕೂಡ ಶ್ರೀಗಂಧ ಅರಿಶಿಣ ಕುಂಕುಮನ ಹಚ್ಚಿನೇ ಇಡಬೇಕು. ನಾನು ಕಳಸ ರೆಡಿ ಮಾಡ್ಕೊತಾ ಇದ್ದೆ. ನಾನು ತೆಂಗಿನಕಾಯಿನ ಇಡಲ್ಲ, ಮಾಮೂಲಿ ಪುಟ್ಟದೊಂದು ಕಳಸ ಇಡ್ತೀನಿ. ಆ ಕಳಸಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಸ್ವಲ್ಪ ಜವಾದು ಪೌಡರು ಹಾಗೂ ಪಚ್ಚಕರ್ಪೂರನ ಹಾಕಿ ಇಡ್ತೀನಿ ನಾನು. ಇವಾಗ ದೇವರಿಗೆ ಅಂತೇಳಿ ಮಲ್ಲಿಗೆ ಹೂವನ್ನು ತರಿಸಿದ್ದೆ, ಸ್ವಲ್ಪ ಗುಲಾಬಿ ಹೂವನ್ನು ತರಿಸಿದ್ದೆ. ಇವಾಗ ಅಷ್ಟು ನಂದು ಗಾರ್ಡನಲ್ಲಿ ಅಂಥ ಹೂಗಳು ಸಿಗ್ತಾ ಇಲ್ಲ. ಅದನ್ನೆಲ್ಲನೂ ಕೂಡ ನಾನು ಒಂದೊಂದು ಮಲ್ಲಿಗೆ ಹೂ ಸ್ವಲ್ಪ ಗುಲಾಬಿ ಹೂನ ಎಲ್ಲ ಫೋಟೋಗಳಿಗೂ ನಾನು ಮುಡಿಸಿ ಇಡ್ತಾ ಇದ್ದೆ. ಕೊನೆಯ ಹಂತದವರೆಗೆ ಬಂದಿದೆ ಪೂಜೆ ನೋಡಿ. ಈಗ ಹೋಳಿಗೆ ಮಾಡ್ಕೊಳ್ಳೋಣ. ಆದರೆ ಮೈದಾ ಹಿಟ್ಟು ಏನು ಕಲಸಿಟ್ಟಿದೆ ಅದು ಸ್ವಲ್ಪ ನೆನಿಬೇಕಲ್ವಾ, ಅದು ನೆನೆದ್ಲಿ ಅಂತೇಳಿ ನಾನು ಇಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗಿದೆ. ಕಂಪ್ಲೀಟ್ ದೇವ್ರ ಮನೆದು ಎಲ್ಲ ಆಯಿತು. ಇವಾಗ ಹೋಳಿಗೆ ಮಾಡೋಣ ಅಂತೇಳಿ ಬಂದಿದ್ದೀನಿ. ನಾನು ಅಂತ ಜಾಸ್ತಿ ಹೋಳಿಗೆ ಮಾಡಲ್ಲ, ನಮ್ಮ ಮನೆಯಲ್ಲಿ ಯಾರು ಹೋಳಿಗೆ ತಿನ್ನಲ್ಲ ಅಷ್ಟು ಇಷ್ಟಪಟ್ಟು. ಹಾಗಾಗಿ ಸ್ವಲ್ಪ ಅಂದರೆ ಒಂದು 5 ಹೋಳಿಗೆ ಅಷ್ಟೇ ನಾನು ಮಾಡ್ಕೊಂಡಿದ್ದು.
ಈಗ ಹೋಳಿಗೆನ ರೆಡಿ ಮಾಡ್ಕೊತಾ ಇದ್ದೆ. ಯಾವುದನ್ನು ನಾನು ರೆಸಿಪಿ ಥರ ನಾನು ತೋರಿಸಿಲ್ಲ. ನಾನು ಅವತ್ತು ಹಬ್ಬದ ದಿನ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಹೋಳಿಗೆ ಕೂಡ ಅಲ್ಲಿ ರೆಡಿ ಆಗ್ತಾ ಇದೆ, ಬೇಯ್ತಾ ಇದೆ. ಇಲ್ಲ ಅನ್ನೋಷ್ಟಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೆ. ಎಷ್ಟು ಫಾಸ್ಟಾಗಿ ಪ್ರತಿಯೊಂದು ಕೂಡ ರೆಡಿ ಆಗ್ತಾ ಇತ್ತು. ಹೋಳಿಗೆ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗ್ತಾ ಇದೆ. ನಾನು ಸ್ವಲ್ಪನೇ ಮಾಡಿದ್ದು, 5 ಹೋಳಿಗೆನ ಮಾಡ್ಕೊಂಡಿದ್ದೆ, ಜಾಸ್ತಿ ಮಾಡಿರಲಿಲ್ಲ. ಈಗ ದೇವ್ರ ಮನೆಗೆ ತೊಗೊಂಡು ಬಂದು ಪ್ರತಿಯೊಂದೂ ನಾನು ನೈವೇದ್ಯ ಥರ ಇಟ್ಟು ಪೂಜೆನ ಮಾಡ್ಕೊತಾ ಇದ್ದೆ, ದೀಪ ಹಚ್ಕೊತಾ ಇದ್ದೆ. ಗಂಧದ ಕಡ್ಡಿ ಹಚ್ಚಿ ಆಯಿತು. ಇವಾಗ ಗಂಧದ ಕಡ್ಡಿನಲ್ಲಿ ಪೂಜೆ ಮಾಡ್ಕೊತಾ ಇದ್ದೆ. ಎಲ್ಲರೂ ಮಾಡೋದೇನೆ, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನಷ್ಟೇ ನಿಮ್ಮ ಹತ್ರ ಹಂಚ್ಕೊತಾ ಇರೋದು ನಾನು. ಮತ್ತು ಬಾಗಿಲಿಗೂ ಕೂಡ ಪೂಜೆ ಮಾಡ್ಕೊತಾ ಇದ್ದೆ. ಮತ್ತು ಈಗ ನಾನು ಪಂಚಾರತಿ ಒಂದು, ಏಕಾರತಿ ಒಂದು ಮಾಡ್ಕೊತೀನಿ, ಅದನ್ನು ಕೂಡ ಮಾಡ್ಕೊತಾ ಇದ್ದೆ. ತೆಂಗಿನಕಾಯಿ ಹೊಡೆದು ನೈವೇದ್ಯವನ್ನೆಲ್ಲ ದೇವರಿಗೆ ಅರ್ಪಿಸಿ ಈಗ ಪಂಚಾರತಿನ ಮಾಡ್ತಾ ಇದ್ದೆ. ಎಲ್ಲ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ನಾನು ಅದನ್ನೆಲ್ಲ ಜಾಸ್ತಿ ತೋರಿಸೋದಕ್ಕೆ ಹೋಗಲಿಲ್ಲ. ಈಗ ಮನೆಯಲ್ಲೇ ನಾನೇ ಮಾಡಿದ್ದು ಸಾಂಬ್ರಾಣಿ ವಿಡಿಯೋ ನೀವು ನೋಡಿರ್ತೀರ. ಆ ಸಾಂಬ್ರಾಣಿನಲ್ಲೇ ನಾನು ಮನೆ ಪೂರ್ತಿ ಸಾಂಬ್ರಾಣಿ ಹಾಕ್ತಾಯಿದ್ದೆ. ವಾರಗಳಲ್ಲಿ ಈ ರೀತಿಯಾಗಿ ಸಾಂಬ್ರಾಣಿ ಹಾಕೋಬೇಕು. ಬೇವು ಬೆಲ್ಲ ತಿನ್ನಬೇಕಾದ್ರೆ ಒಂದು ಶ್ಲೋಕನ ಹೇಳಬೇಕು. ಆ ಶ್ಲೋಕನ ಹೇಳಿ ಬೇವು ಬೆಲ್ಲ ತಿಂದಿದ್ದಾಯಿತು. ಇದೇ ನಮ್ಮ ಮನೇಲಿ ಅವತ್ತು ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ ಮಾಡಿರ್ತಕ್ಕಂಥ ರೆಸಿಪಿ. ಸಿಂಪಲ್ ಅಡುಗೆ, ಸಿಂಪಲ್ ಊಟ, ಸಿಂಪಲ್ ಪೂಜೆ ಮಾಡ್ಕೊಂಡಿದ್ವಿ. ಈ ಯುಗಾದಿ ಹಬ್ಬದ ವ್ಲಾಗ್ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ, ನಮ್ಮ ಶ್ರಮಕ್ಕೆ ಒಂದು ಸಾರ್ಥಕತೆಯನ್ನು ಕೊಡಿ ಅಂತ ಕೇಳ್ಕೊತಾ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.